ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ದಿನ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಶುಕ್ರವಾರ ದಿನ ಮಾರ್ಕೆಟು ಪಾಸಿಟಿವ್ ಆಗಿ ಎಂಡ್ ಆಯಿತು. 24,300 ಮೇಲ್ಗಡೆ ಕೂಡ ಕ್ಲೋಸಿಂಗ್ ಕೊಡೋಕ್ಕೆ ಸಾಧ್ಯ ಆಯಿತು. ಇದಕ್ಕೆ ಕಾರಣ IT ಸೆಕ್ಟ್ರಲ್ಲಿ ಪಾಸಿಟಿವಿಟಿ ಬಂತು. ಬ್ಯಾಂಕಿಂಗ್ ಸೆಕ್ಟರ್ದೆಲ್ಲ ಇವತ್ತು ನೋಡಿ ರಿಸಲ್ಟ್ಸ್ ಇದೆ. ಇವತ್ತು ಆಲ್ಮೋಸ್ಟ್ ಯಾವ್ಯಾವ ಬ್ಯಾಂಕಿಂಗ್ ಸೆಕ್ಟರ್ಗಳಿದೆಯೋ ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, HDFC ಬ್ಯಾಂಕು, ಕೋಟಕ್ ಬ್ಯಾಂಕು, ಯೆಸ್ ಬ್ಯಾಂಕು ಎಲ್ಲದರದ್ದು ಕೂಡ ಇವತ್ತು ಶನಿವಾರ ರಿಸಲ್ಟ್ ಬರೋದಿದೆ. ನೋಡೋಣ ಏನಾಗುತ್ತೆ ಅಂತ. ರಿಲಯನ್ಸಿನ ಕೂಡ ರಿಸಲ್ಟ್ಸ್ ಬಂದಿತ್ತು. ಸೂಪರ್ ಆಗಿರುವಂಥ ರಿಸಲ್ಟ್ನ ಕೊಟ್ಟಿದ್ದಾರೆ ಅಂತ ಕಾಣಿದಾನಾಗಿ ರಿಲಯನ್ಸ್ ಕೂಡ ಪಾಸಿಟಿವ್ ಆಗಿತ್ತು. ಜಿಯೋ ಫೈನಾನ್ಸಿಂದು ಕೂಡ 3 ಪಟ್ಟು ಇಯರ್ ಆನ್ ಇಯರ್ ಜಾಸ್ತಿ ಬಂದಿದೆ ಗ್ರೋತ್ ಅಂತ ಬಂದಿತ್ತು. ಅದ್ರ ಬಗ್ಗೆ ಎಲ್ಲ ಡೆಡಿಕೇಟೆಡ್ ಆಗಿ ಮಾತಾಡ್ತಾ ಹೋಗೋಣಂತೆ ರಿಸಲ್ಟ್ ಸೆಕ್ಷನಲ್ಲಿ. ಸೊ ಇದೆಲ್ಲದರಿಂದ ಒಟ್ಟಾರೆಯಾಗಿ ಮಾರ್ಕೆಟು ಪಾಸಿಟಿವ್ ಆಗಿ ಇತ್ತು, ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಡ್ತಾ ಹೋಯಿತು. IT ಸೆಕ್ಟರಿನ ಟೆಕ್ ಮಹೀಂದ್ರ 4.14% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಶುಕ್ರವಾರದ ಟಾಪ್ ಗೇನರ್ ಆಯಿತು. ಹಾಗೆಯೇ 1.58% ಕರೆಕ್ಷನ್ ಬಂದಿರೋದ್ರ ಮೂಲಕ ಹಿಂಡಾಲ್ಕೋ ನಿಫ್ಟಿ 50ಯ ಟಾಪ್ ಲೂಸರ್ ಆಯಿತು ಶುಕ್ರವಾರ ದಿವಸ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಸ್ವಲ್ಪ ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಇದರಲ್ಲಿ DLF ಅಂತ ಕಾಣಿಸುತ್ತೆ 3.04% ಅಪ್ ಬಂದಿದೆ ನೋಡಿ DLF ಅಲ್ಲಿ. ಹಾಗೆಯೇ HAL ಅಲ್ಲಿ 1.5%, ಬ್ರಿಟಾನಿಯಾ, ಗೋಡ್ರೇಜ್ ಕನ್ಸ್ಯೂಮರು, REC, HDFC, AMC ಇದೆಲ್ಲದರಲ್ಲೂ ಕೂಡ ಟಾಟಾ ಕ್ಯಾಪಿಟಲ್ ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಆದರೆ ಇವತ್ತಿನ ನೆನ್ನೆಯ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರ್ತದೆ ಕಮಿನ್ಸ್ ಇಂಡಿಯಾದಲ್ಲಿ 2.58%, ಆ್ಯಬ್ ಇಂಡಿಯಾದಲ್ಲಿ 2.11%. ಒಂದಿಷ್ಟು ಒಳ್ಳೆ ರ್ಯಾಲಿ ಆಗಿತ್ತು, ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗಿರ್ಬೋದು. ಆದರೆ ಟೊರೆಂಟ್ ಫಾರ್ಮದಲ್ಲಿ 4.5% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗ್ತಾ ಹೋಯಿತು. ಸೊ ಗುರುವಾರದ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಿ ಮಾರ್ಕೆಟು ಒಂದೇ ರೇಂಜಲ್ಲಿ ನಿಂತಿದೆ. ಆದರೆ ಯಾವಾಗ ನಮಗೆ ಇಂಡಿಕೇಶನ್ ಕೊಡುತ್ತೆ ಇದನ್ನು ಬಿಟ್ಟು ಹೋಗೋಕ್ಕೆ ರೆಡಿ ಇದೆಯೋ ಇಲ್ವೋ ಅಂತ ಅನ್ನೋದನ್ನು ನಾವು ಓಪನಿಂಗಲ್ಲೇ ನಾವು ಅರ್ಥ ಮಾಡ್ಕೊತ ಹೋಗ್ಬೋದು ಅಂತ ಮಾತಾಡಿದ್ವಿ ಅಲ್ವಾ. ಅಂದರೆ ನಮಗೇನಾಗ್ತಾ ಇದೆ 24,200 ಬಿಟ್ಟು ಮೇಲ್ಗಡೆ ಹೋಗ್ತಾ ಇಲ್ಲ. ಸೊ ಲಾಸ್ಟ್ ವೀಕು ಒಂದು ಜೋರಾಗಿ ಅಲ್ಲಿಂದ ಸೆಲ್ಲಿಂಗ್ ಬಂದಿದ್ದು, ಈ ಸೀಸ್ ಫೈರ್ ಎಲ್ಲ ಮುಗೀತು ಅಂತ ಹೇಳಿದಾಗ ಸೆಲ್ಲಿಂಗ್ ಬಂದಿದ್ದೆ, ಇವಾಗ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ ಅಂತ ಮಾತಾಡಿದ್ವಿ. ಬಟ್ ಕೆಳಗಡೆ ಬಂದಿದೆ 24,000 ಹತ್ರ ಬಂದು ಕ್ಲೋಸ್ ಆಗೋ ಥರ ಆಗ್ತಾ ಇದೆ ಅಂತಂದ್ರೂ ಏನಾಗುತ್ತೆ, ಮಾರನೇ ದಿನ ಅದಕ್ಕಿಂತ ಮೇಲ್ಗಡೆ ಓಪನ್ ಆಗಿ ಫಸ್ಟ್ 15 ಮಿನಿಟ್ ಕ್ಯಾಂಡಲಲ್ಲೇ ನಿಮಗೆ ದೊಡ್ಡ ಕ್ಯಾಂಡಲ್ ಬಂತು ಅಂದರೆ ಅಲ್ಲಿ ಅವತ್ತು ಕೂಡ ಅದನ್ನ ಹಾಗೆ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಗ್ಯಾಪ್ ಡೌನ್ ಆಗಿತ್ತು ಒಂದಿನ, ಗ್ಯಾಪ್ ಡೌನ್ ಆಗಿ ಅದರಿಂದ ಇಮಿಡಿಯೇಟಾಗಿ ರಿಕವರಿ ಬರ್ತಾ ಹೋಯಿತು, ಅಥವಾ ಗ್ಯಾಪ್ ಅಪ್ ಆಗಿ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲೇ ದೊಡ್ಡ ಕ್ಯಾಂಡಲ್ ಬರುತ್ತೆ ಅಂತ ಮಾತಾಡಿದ್ವಿ. ಈ ಥರ ಏನಾದ್ರು ಪ್ಯಾಟರ್ನ್ ಬಂತು ಅಂದರೆ ನಾಳೆನೂ ಕೂಡ 24,000 ಉಳಿಯೋದಿಲ್ಲ ಅಂತ ಗುರುವಾರ ಮಾತಾಡಿದ್ದೆ. ಸೊ ಶುಕ್ರವಾರ ದಿನ ಏನಾಯಿತು, ಸೇಮ್ 24,086ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದ್ರೂ ಕೂಡ ಶುಕ್ರವಾರ ಬೆಳಗ್ಗೆ ಓಪನ್ ಆದಾಗ ನೋಡಿ ಫಸ್ಟ್ 15 ಮಿನಿಟ್ಸಲ್ಲಿ ಎಷ್ಟು ದೊಡ್ಡ ಕ್ಯಾಂಡಲ್ ಮಾಡ್ತು. ಸೊ ಆ ಥರ ಒಂದು ಫಸ್ಟ್ 15 ಮಿನಿಟ್ಸಲ್ಲಿ ಅಷ್ಟು ದೊಡ್ಡ ಕ್ಯಾಂಡಲ್ ಮಾಡಿದಾಗ ನಾವು ಅರ್ಥ ಮಾಡ್ಕೊತ ಹೋಗಬೇಕು ಮಾರ್ಕೆಟು ಅವತ್ತು ಕೆಳಗಡೆ 24,000 ಲೆವೆಲ್ನ ಬ್ರೇಕ್ ಮಾಡೋಂಥ ಸಾಧ್ಯತೆ ಇಲ್ಲ ಅಂತ. ಸೊ ಇನ್ನೊಂದೇನು ಆಶ್ಚರ್ಯ ಆಯಿತು ಅಂತಂದರೆ 12-12:30 ಟೈಮಲ್ಲಿ ಪ್ರತಿದಿನ ಸಾಮಾನ್ಯವಾಗಿ ಏನಾಗ್ತಾ ಇತ್ತು, ಒಂದು ಸೆಲ್ಲಿಂಗ್ ಬರ್ತಾ ಇತ್ತು. ಈ ಒಂದು ಸೆಲ್ಲಿಂಗಲ್ಲಿ ನೋಡ್ತಾ ಇದ್ದೀವಲ್ಲ, ಇದು 12:30 ಸಮಯದಲ್ಲಿ ಬರ್ತಾ ಇದ್ದಂಥದ್ದು. ಬಟ್ ಶುಕ್ರವಾರ ದಿವಸ 12:30 ಆದ್ರೂ ಕೂಡ ಒಂದು ಸ್ವಲ್ಪ ಸೆಲ್ಲಿಂಗ್ ಬಂದ್ರೂ ಕೂಡ 24,200 ರೇಂಜಿಂದ ನಾವು ಆಲ್ರೆಡಿ ಮೇಲಿದ್ದರಿಂದ ಇನ್ನೂ ಪಾಸಿಟಿವ್ ಆಗಿ ಹೋಗಿ ಕ್ಲೋಸಿಂಗ್ ಆಗಿದೆ. 24,300 ಹತ್ರ ಹೋಗಿ ಕ್ಲೋಸಿಂಗ್ ಆಗಿರುವಂಥದ್ದು ವೆರಿ ಗುಡ್ ಸೈನ್ ಅಂತ ಹೇಳ್ತಾ ಹೋಗ್ಬೋದು ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ 1.63% ಅಪ್ ಬಂದಿತ್ತು. ಸೆನ್ಸೆಕ್ಸಲ್ಲಿ 1.25% ಅಪ್ ಬಂದಿತ್ತು. ಹಾಗೆಯೇ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ಕರೆಕ್ಷನ್ ಬಂದಿದೆ. ಇಂಡಿಯಾ ವಿಕ್ಸು 2% ರೇಸ್ ಆಗಿತ್ತು, ಅದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕು. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದನ್ನ ಏನು ಅಂತಂದರೆ, ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ಕ್ರೂಡಲ್ಲಿ ತುಂಬ ಒಂದು ಬಿಹೇವಿಯರ್ ಆಗಿದೆ. ಕ್ರೂಡು ತುಂಬ ಮೇಲ್ಗಡೆ ಹೋಗಿದೆ. ಈಗ ಬೇರೆ ಕಡೆ ಇರಾಕ್ ಜೊತೆ ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ ಟ್ರಂಪ್ ಅವರು, ಇದರಿಂದ ಇರಾನಿಗೆ ಫುಲ್ಲು ತಲೆ ಕೆಟ್ಟು ಹೋದಂಗೆ ಆಗಿದೆ ಇವಾಗ ಅಂತೆಲ್ಲ ಸುದ್ದಿ ಬರ್ತಾ ಇದೆ. ನೋಡಿ ನಮ್ಮ ಮಾರ್ಕೆಟ್ ಮುಗಿಯೋಷ್ಟೊತ್ತಿಗೆ ಇದು ಶನಿವಾರನೂ ಕೂಡ ಟ್ರೇಡ್ ಆಗ್ತಾ ಇರುತ್ತೆ. ಬಟ್ ನೀವು ಶುಕ್ರವಾರ ನೋಡೋದಾದರೆ 12 ಗಂಟೆ ನಮ್ಮ ಮಾರ್ಕೆಟ್ ಮುಗಿಯೋ ತನಕನೂ ಕೂಡ ಇದು ಒಂದು 85-86 ಏನು ಮೊದಲೇ ಟೆಸ್ಟ್ ಮಾಡಿದಂಥ ಝೋನ್ ಇತ್ತು, ಆ ಝೋನ್ ಒಳಗಡೆನೇ ಇತ್ತು. ಬಟ್ ನಮ್ಮ ಮಾರ್ಕೆಟ್ ಮುಗಿದಾದ್ಮೇಲೆ ತುಂಬ ಮೇಲ್ಗಡೆ ಹೋಗಿ 88ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಕ್ರೂಡು. ಸೊ ಇದರ ಇಂಪ್ಯಾಕ್ಟು ಒಂದು $2 ಏನು ಜಾಸ್ತಿ ಆಗಿದೆ ಬ್ಯಾರಲ್ಲಿಗೆ, ಇದು ನಮಗೆ ಸೋಮವಾರ ದಿವಸ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಇಂಡಿಯಾದಲ್ಲಿ ಇವಾಗ 7,945 ಚಿಲ್ಲರೆಗೆ ಬಂದಿದೆ. 4% ಅಪ್ ಆ್ಯಂಡ್ ಬರ್ತಾ ಹೋಯಿತು ಕ್ರೂಡ್ ಮಿನಿನಲ್ಲಿ, ಕ್ರೂಡಲ್ಲಿ. ಹಾಗೆಯೇ ಗೋಲ್ಡ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದೆ, ವಾಪಸ್ಸು 4,000ಕ್ಕೆ. ಸಿಲ್ವರ್ ಕೂಡ ಸ್ಲೈಟಾಗಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗೋಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಸೊ ಇದು ಕ್ರೂಡಿನ ಆತಂಕ ಇನ್ನೂ ಕೂಡ ಹಾಗೆ ಉಳಿದಿದೆ. ಇದಕ್ಕೆ ಒಂದಿಷ್ಟು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕೂಡ, ಎನರ್ಜಿ ಏಜೆನ್ಸಿಗಳೆಲ್ಲ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದೇ ಥರ ಮುಂದುವರಿತು ಅಂದರೆ ದೊಡ್ಡ ಗಂಡಾಂತರ ಕಾಡಿದೆ ಜಗತ್ತಿಗೆ ಅಂತ. ನೋಡೋಣ ಅದೆಲ್ಲ ಯಾವ ರೀತಿ ಆಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸಲ್ಲಿ 2.47% ಅಪ್ ಬಂದಿತ್ತು. ರುಪಿ ಈಗಲೂ ಕೂಡ $96.27 ಇದೆ ಡಾಲರ್ ಎದುರಿಗೆ. ಸೊ ಇದಿಷ್ಟು ಶುಕ್ರವಾರ ಆದಂಥ ಮೂಮೆಂಟ್ಗಳು. ಸೊ ಕ್ವಿಕ್ಕಾಗಿ ಒಂದಿಷ್ಟು ರಿಸಲ್ಟ್ಸ್ಗಳ ಬಗ್ಗೆ ನೋಡ್ಕೊತ ಬರೋಣ. ಸೊ ಮೊದಲನೇದಾಗಿ ಅಪ್ಕಮಿಂಗ್ ರಿಸಲ್ಟ್ಸು ಇವತ್ತು ನಾನಾಗಲೇ ಹೇಳಿದಂಗೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳದೆಲ್ಲ ಕೂಡ ಇವತ್ತು ರಿಸಲ್ಟ್ಸ್ ಇದೆ. ನಿಫ್ಟಿ 200 ಅಂತ ನೀವು ಸ್ಟಾಕ್ ಎಡ್ಜ್ ಪ್ಲಾಟ್ಫಾರ್ಮಲ್ಲಿ ನೀವು ರಿಸಲ್ಟ್ಸ್ಗಳನ್ನು ಫಾಲೋ ಅಪ್ ಮಾಡ್ಬೋದು. ಕ್ವಾರ್ಟರ್ ಇಯರ್ ಆನ್ ಇಯರ್ ಡೇಟಾ ಕೂಡ ತೋರಿಸ್ತಾ ಹೋಗ್ತಾರೆ. ಇವತ್ತು ಆಕ್ಸಿಸ್ ಬ್ಯಾಂಕಿನ ರಿಸಲ್ಟ್ಸ್ ಬಂದಾಗಿದೆ ಆಲ್ರೆಡಿ. ಸೊ 9.9% ಇಯರ್ ಆನ್ ಇಯರ್ ಸೇಲ್ಸ್ ಜಾಸ್ತಿ ಆಗಿದೆ, ಎಬಿಟಾ ಕೂಡ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ರಿಲಯನ್ಸ್ ಇಂಡಸ್ಟ್ರಿದು 25% ಅಪ್ ಬಂದಿದೆ ಸೇಲ್ಸು, ಎಬಿಟಾದಲ್ಲೂ ಕೂಡ 10% ಜಾಸ್ತಿ ಆಗಿದೆ. ಓಬಿರಾಯ್ ರಿಯಾಲ್ಟಿದು, JSW ಸ್ಟೀಲ್ದು ಯಾವ್ಯಾವುದು ರಿಸಲ್ಟ್ಸ್ ಬಂದಿತ್ತು ಶುಕ್ರವಾರ ದಿವಸ
ಅದೆಲ್ಲದೂ ಕೂಡ ಚೆನ್ನಾಗಿ ಬಂದಿದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ 3.3 ಟೈಮ್ಸ್ ಅಂದರೆ 300% ಸೇಲ್ಸ್ ಜಾಸ್ತಿ ಆಗಿದೆ, ಎಬಿಟಾ ಜಾಸ್ತಿ ಆಗಿದೆ ಅಂತ ಬಂದಿದೆ. ಪ್ರಾಫಿಟಲ್ಲೂ ಕೂಡ 260% ಅಂದರೆ 2.6 ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಟೆಕ್ ಮಹೇಂದ್ರ ರಿಸಲ್ಟ್ಸ್ ಕೂಡ ಪಾಸಿಟಿವ್ ಬಂದಿತ್ತು. ಇದೆಲ್ಲದೂ ಕೂಡ ಗೊತ್ತಿದೆ ನಿಮಗೆ, ಇತ್ತೀಚೆಗೆ ರಿಸಲ್ಟ್ಸ್ಗಳು ಅನೌನ್ಸ್ ಆಗಿದ್ದಂಥದ್ದು. ಈಗ ಅಪ್ಕಮಿಂಗಲ್ಲಿ ಇರುವಂಥದ್ದು ನಮಗೆ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕಿಂದ ಆಲ್ರೆಡಿ ಇಲ್ಲಿ ರಿಲೀಸ್ಡ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಕೋಟಕ್ ಮಹೀಂದ್ರ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಮತ್ತು ಯೆಸ್ ಬ್ಯಾಂಕ್ ಇಷ್ಟು ರಿಸಲ್ಟ್ಸ್ಗಳು ಇವತ್ತು ಬರೋದಿದೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ರಿಸಲ್ಟ್ಸ್ಗಿಂತ ಮುಂಚೆ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಗಳು ಕೂಡ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ನ ಮಾಡಿದ್ದಾರೆ. ಹಾಗೆಯೇ ಒಂದಿಷ್ಟು FIDA ಡೇಟಾ ಮಿಕ್ಕಿತ್ತು ಎಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಓವರಾಲ್ ನೋಡ್ತಾ ಬರೋದಾದರೆ F&O ಸ್ಟಾಕ್ಸ್ಗಳಲ್ಲಿ 116 ಸ್ಟಾಕ್ಗಳು ಡಿಕ್ಲೈನ್ ಕಡೆಗಿತ್ತು, 94 ಸ್ಟಾಕ್ಗಳು ಅಡ್ವಾನ್ಸ್ ಕಡೆಗಿತ್ತು. ಸೊ ಓವರಾಲ್ F&O ಸೆಗ್ಮೆಂಟನ್ನು ನೋಡೋದಾದರೆ ಡಿಕ್ಲೈನ್ ಆಗಿರುವಂಥದ್ದೇ ಜಾಸ್ತಿ ಇತ್ತು. ಶುಕ್ರವಾರ ದಿನ ಕೂಡ ನಿಫ್ಟಿ 50ನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಗ್ರೀನ್ಗಳದೇ ಡಾಮಿನೇಷನ್ ಇತ್ತು. ಪ್ರೈವೇಟ್ ಬ್ಯಾಂಕು 2.12% ಅಪ್ ಮೌಂಟ್ ಬಂದಿದೆ. ಅದೇ ನೆನ್ನೆ ಟಾಪ್ ಗೆನರ್ ಆಗಿತ್ತು ಪ್ರೈವೇಟ್ ಬ್ಯಾಂಕ್ಗಳು ಅಂತಂದರೆ. ನಾವಾಗಲೇ ಮಾತಾಡ್ದಂಗೆ ರಿಸಲ್ಟ್ಸ್ಗಿಂತ ಮುಂಚೆ ಫೆಡರಲ್ ಬ್ಯಾಂಕು, ಕೋಟಕ್ ಬ್ಯಾಂಕು, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿದ್ವು. ಹಾಗೆಯೇ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರ್ತಾಯಿದ್ರೆ ಶುಕ್ರವಾರ ದಿವಸ ಅದು ಫಾರ್ಮಾ ಸೆಕ್ಟರ್ ಅಂತ ಕಾಣಿಸುತ್ತೆ. ಟೊರೆಂಟ್ ಫಾರ್ಮಾದಲ್ಲಿ ಜೋರಾಗಿ ಕರೆಕ್ಷನ್ ಬಂದಿತ್ತು. ಹಾಗೆಯೇ ಗ್ಲೆನ್ ಮಾರ್ಕು, ಡಾಕ್ಟರ್ ರೆಡ್ಡಿಸ್, ಆಲ್ಮೋಸ್ಟ್ ಎಲ್ಲ ಫಾರ್ಮಾ ಸೆಕ್ಟರ್ ಕಂಪ್ನಿಗಳು ಕೂಡ ಒಂದಿಷ್ಟು ಸೆಲ್ಲಿಂಗ್ನ ತಗೊಂಡಿದೆ. ಅದು ನಿಫ್ಟಿ F&O ಸ್ಟಾಕ್ಸ್ಗಳಲ್ಲಿ ಟಾಪ್ ಲೂಸರ್ ಸೆಗ್ಮೆಂಟ್ ಆಗಿತ್ತು ಶುಕ್ರವಾರ ದಿವಸ. ಸೊ ಓವರಾಲ್ ಸೆಂಟಿಮೆಂಟ್ ನೋಡ್ತಾ ಬರೋದಾದರೆ OAನಲ್ಲಿ 24,200, 24,100 ಇಲ್ಲೆಲ್ಲದರಲ್ಲೂ ಕೂಡ ಕರೆಕ್ಷನ್ ಆಗಿದೆ. 24,000 ಮತ್ತು 24,100, 24,200ರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿತ್ತು. ಸೊ ಇದೇ ಸೆಂಟಿಮೆಂಟ್ ಉಳಿಸ್ಕೊಂತಾರ ಸೋಮವಾರ ದಿವಸ ಅನ್ನೋದನ್ನು ನೋಡ್ತಾ ಹೋಗಬೇಕು. ಯಾಕೆ ಅಂತಂದರೆ ಇವಾಗ ಒಂದು ಸೆಂಟಿಮೆಂಟಲ್ ಚೇಂಜ್ ಕೂಡ ಆಗಿದೆ, ಜೊತೆಗೆ ಕ್ರೂಡಲ್ಲೂ ಕೂಡ ಮೂವ್ಮೆಂಟ್ ಆಗಿದೆ. ಸೊ ಸೆಂಟಿಮೆಂಟಲ್ ಚೇಂಜ್ ಏನಾಯಿತು, ಇಷ್ಟು ದಿನ ಕ್ಲೈಂಟು ಸೂಪರ್ ಬುಲಿಶ್, ಸ್ಟ್ರಾಂಗ್ ಬುಲಿಶ್ ಕಡೆಗಿದ್ದವರು ಇವಾಗ ಬೇರಿಶ್ ಕಡೆಗೆ ಹೋಗಿದ್ದಾರೆ. FIಗಳು ಮೀಡಿಯಂ ಬುಲಿಶ್ ಆಗಿದ್ದಾರೆ, ಪ್ರೋಗಳು ಸ್ಟ್ರಾಂಗ್ ಬುಲಿಶ್ ಆಗಿದ್ದಾರೆ. ಇಂಥ ಟೈಮಲ್ಲಿ ಕ್ರೂಡಲ್ಲಿ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಸೊ ಕ್ಲೈಂಟ್ ಕಡೆಗೆ ಬರುತ್ತಾ ಮಾರ್ಕೆಟು, ನೆಗೆಟಿವ್ ಆಗ್ತಾ ಹೋಗುತ್ತಾ ಅಥವಾ 24,000 ಹಾಗೆ ಉಳಿಸ್ಕೊಂತ ಅಂತ. ಯಾಕಂದರೆ ಕ್ಲೈಂಟಿಗೆ ಅಷ್ಟು ಸುಲಭವಾಗಿ ಪಾಸಿಟಿವ್ ಆಗೋಕ್ಕೆ ಬಿಡೋದಿಲ್ಲ ಅಲ್ವಾ. ಇದೇ ಡೇಟನ ನೋಡ್ತಾ ಇದೀವಿ. ಅಂದರೆ ಇಷ್ಟು ದಿನ ಕ್ಲೈಂಟು ಸೂಪರ್ ಬುಲಿಶ್ ಆಗಿದ್ರು, ಆದರೆ 24,200 ದಾಟಿ ಹೋಗೋಕ್ಕಾಗಲೇ ಇಲ್ಲ ಮಾರ್ಕೆಟು. ಈಗ ಅವರು ಬೇರಿಶ್ ಆಗಿರೋಂಥ ಟೈಮಲ್ಲಿ ಮಾರ್ಕೆಟ್ 24,300 ಮೇಲ್ಗಡೆ ಕ್ಲೋಸಿಂಗ್ ಆಗೋಗಿದೆ. ಇದೇ ಹೇಳೋದು 0-7 ಗೇಮ್ ಅಂತ. ಇವರಿಂದ ಅವ್ರಿಗೆ ಹೋಗ್ತಾ ಇರುತ್ತೆ ಯಾವಾಗಲೂ, ಅಲ್ಲಿಂದ ಇಲ್ಲಿಗೆ ಬರೋದು ತುಂಬ ಕಡಿಮೆ. ಹಾಗೆಯೇ ಮಿಕ್ಕಿದ್ದು ಅಂತ ನೋಡ್ತಾ ಬರೋದಾದರೆ ಓವರಾಲ್ FIDA ಡೇಟಾ 376 ಕೋಟಿ ಸೆಲ್ಲಿಂಗ್ ಮಾಡಿದ್ದಾರೆ. FIಗಳು, DAಗಳು 1,017 ಕೋಟಿ ಬೈ ಮಾಡಿದರು. ಸೊ ಓವರಾಲ್ ಈ ಮಂತಿಂದು ಡೇಟಾ ಅಂತ ನಾವು ನೋಡ್ತಾ ಬರೋದಾದರೂ ಕೂಡ ಐ ಥಿಂಕ್ ಕ್ಯಾಶ್ ಮಾರ್ಕೆಟಲ್ಲಿ ಇನ್ನೂ ಕೂಡ ಪಾಸಿಟಿವ್ ಆಗೇ ಇದ್ದಾರೆ, ಅಂದರೆ ಸ್ವಲ್ಪ ನೆಗೆಟಿವ್ ಆಗೇ ಇದೆ. ಸೊ ಓವರಾಲ್ ನಾವು ಡೇಟಾ ನೋಡೋದಾದರೆ ಜುಲೈ ಇಡೀ ತಿಂಗಳದು ಅಂತ ನೀವು ನೋಡ್ತಾ ಬರೋದಾದರೆ ಇನ್ನೂ ಕೂಡ ನೆಗೆಟಿವ್ ಆಗೇ ಇದೆ. ಸೊ ಅದು ಚೇಂಜ್ ಆಗಿಲ್ಲ FIಗಳದ್ದು. ಸೊ ಸ್ಲೈಟಾಗಿ ಪಾಸಿಟಿವ್ ಆಗಿದ್ದರು ಮಂತಲ್ಲಿ ಅಂತ ಇತ್ತು, ಆದರೆ ವಾಪಸ್ ಅವರು ನೆಗೆಟಿವ್ ಕ್ಯಾಟಗರಿಗೆ ಹೋಗಿದ್ದಾರೆ. ಅದು ಐ ಥಿಂಕ್ ಸೆನ್ಸಿಬಲಲ್ಲಿ ಕ್ಲೀನಾಗಿ ತೋರಿಸ್ತಾ ಹೋಗುತ್ತೆ ನಿಮಗೆ FIDA ಡೇಟಾದಲ್ಲಿ. ಕ್ಯಾಶ್ ಮಾರ್ಕೆಟ್ ಮಂತ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಸೊ 4,547 ಕೋಟಿಗೆ ಬಂದುಬಿಟ್ಟಿದ್ದಾರೆ ಇವಾಗ ಯಾರು FIಗಳು. ಸೊ ಹಾಗೆಯೇ DAಗಳು ಪಾಸಿಟಿವ್ ಆಗೇ ಇದ್ದಾರೆ, ಅದೇ ಕೂಡ ಮಾರ್ಕೆಟ್ನ ಕಾಪಾಡ್ತಾ ಇರೋದು ಕೂಡ. ಸೊ ನೋಡೋಣಂತೆ ಈಗ ಕ್ರೂಡ್ ಮೂಮೆಂಟ್ ಆಗಿರುವಂಥದ್ದು ಸೋಮವಾರ ದಿವಸ ಇದೇ ಥರ ಮೂಮೆಂಟ್ ಇತ್ತು ಅಂತಂದರೆ ನಿಫ್ಟಿನಲ್ಲಿ ತಿರ್ಗಾ 24,000, 24,300 ಅದೇ ಝೋನ್ನ ಉಳಿಸ್ಕೊತಾ ಹೋಗಬೇಕಾಗುತ್ತೆ. ಕ್ರೂಡಲ್ಲಿ ಏನಾದರೂ ಕರೆಕ್ಷನ್ ಆಗ್ತಾ ಹೋಯಿತು ಅಂತಂದರೆ ಮಾರ್ಕೆಟು ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಆಗಿರುವಂತಹ 24,500 ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸು ಅಲ್ಲಿ ಕಾಣಿಸ್ತಾ ಇದೆ. ಈ ಝೋನ್ನ ಬಿಟ್ಟು ಬಂದಿರೋದ್ರಿಂದ ಇದು ಸಪೋರ್ಟ್ ಆಗ್ಬೋದು, ಇಲ್ಲಿಗೆ ಮಾರ್ಕೆಟ್ ಹೋಗುವಂಥ ಸಾಧ್ಯತೆ ಇದೆ. ಇದಿಷ್ಟು ಇವತ್ತಿನ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.